ವಿಶ್ವದ ದೊಡ್ಡಣ ಅಮೆರಿಕಾಗೆ ಬಿಗ್ ಶಾಕ್ ನೀಡಿದ್ದಾರೆ. ಅಮೆರಿಕಾಗೆ ಸೆಡ್ಡು ಹೊಡೆದಿದೆ ಭಾರತ ಮತ್ತು ರಷ್ಯಾ. ಭಾರತಕ್ಕೆ ತೈಲ ಪೂರೈಕೆ ಕಂಟಿನ್ಯೂ ಮಾಡ್ತೇವೆ ಅಂತ ಈಗ ಹೇಳಿರೋದು ರಷ್ಯಾ. ವಿಶ್ವದ ದೊಡ್ಡಣ ಅಮೆರಿಕಾಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಭಾರತ ಮತ್ತು ರಷ್ಯಾ ನೋಡಿ, ಇವತ್ತು ರಷ್ಯಾದ ಅಧ್ಯಕ್ಷರಾಗಿರುವಂತಹ ಪುಟಿನ್ ಭಾರತ ಪ್ರವಾಸದಲ್ಲಿದ್ದಾರೆ. ಈ ಭಾರತ ಪ್ರವಾಸದಲ್ಲಿ ಈ ರೀತಿಯಾಗಿ ಒಂದು ಸೆಡ್ ಹೊಡೆದಿರೋದು ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಆಗಲ್ಲ ಅನ್ನೋದಾಗಿ ಹೇಳಿದ್ದಾರೆ. ದೆಹಲಿಯಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಘೋಷಣೆ ಮಾಡಿದ್ದಾರೆ. ಇದು ಅಮೆರಿಕದ ಅಧ್ಯಕ್ಷರ ಬುಡಕ್ಕೆ ಬಿಸಿ ನೀರು ಹೋದಾಗಿದೆ ಈಗ ನೋಡಿ. ಸೊ ಈ ಥರದ ಎಲ್ಲ ಬೆಳವಣಿಗೆಗಳು ಒಂದು ಉಭಯ ದೇಶಗಳ ನಡುವೆ ಆಗುವಂತಹ ಪ್ರವಾಸ ಅಥವಾ ಭೇಟಿ ಅಥವಾ ರಾಜತಾಂತ್ರಿಕ ವಿಷಯದಲ್ಲಿ ಇದೆಲ್ಲವೂ ಆಗತ್ತೆ ಅನ್ನೋದಾದ್ರೆ ಚೆನ್ನಾಗಿರುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಈಗ ರಷ್ಯಾದ ಅಧ್ಯಕ್ಷರು ಭಾರತಕ್ಕೆ ಬಂದಿದ್ದಾರೆ. ಭಾರತದಲ್ಲಿ ಒಂದಿಷ್ಟು ರಾಜತಾಂತ್ರಿಕ ಒಪ್ಪಂದಗಳು ಕೂಡ ನಡೆಯುತ್ತೆ ಉಭಯ ದೇಶಗಳ ನಡುವೆ. ಈಗ ರಷ್ಯಾದ ಅಧ್ಯಕ್ಷರಾಗಿರುವಂತಹ ವ್ಲಾದಿಮಿರ್ ಪುಟಿನ್ ಈ ರೀತಿಯಾಗಿ ಒಂದು ಘೋಷಣೆಯನ್ನು ಮಾಡಿರೋದು. ಸೊ ಇದು ಅಮೆರಿಕಕ್ಕೆ ಒಂದು ಸೆಡ್ಡು ಹೊಡೆದ ಹಾಗಾಗಿದೆ. To provide loans for large joint projects. We are also seeing successful partnership in energy. Russia is a reliable supplier of oil, gas, coal and everything that is required for the development of India's energy. We are ready to continue uninterrupted shipments of fuel for the fast-growing Indian economy. Of course, the bilateral interaction in energy does not limit to that. We are also conducting a flagship project to build the largest Indian nuclear power plant, Kudankulam. 2 out of 6 reactor units have been already connected to the energy network. Renewables have been used to provide. ಮುಂದುವರಿದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಟ್ರಂಪ್ಗೆ ಪುಟಿನ್ ಬ್ಯಾಕ್ ಟು ಬ್ಯಾಕ್ ಕೌಂಟರ್ ಕೊಡೋದನ್ನ ನಿಲ್ಲಿಸಿಲ್ಲ. ಗಮನಿಸಿ, ಕರೆನ್ಸಿ ಬಳಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತೈಲ ಪೂರೈಕೆ ಬಗ್ಗೆ ಟಾಂಗ್ ನೀಡಿದ್ದಾರೆ ಅಮೆರಿಕದ ಅಧ್ಯಕ್ಷರಿಗೆ. ಪರಸ್ಪರ ರಷ್ಯಾ ಕರೆನ್ಸಿ, ಭಾರತ ಕರೆನ್ಸಿ ಬಳಸ್ತೇವೆ ಅನ್ನೋದಾಗಿ ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರಗಳಿಗೆ ತಮ್ಮದೇ ಕರೆನ್ಸಿ ಬಳಕೆ ಮಾಡ್ತೀವಿ ಅನ್ನೋದಾಗಿ ವ್ಲಾದಿಮಿರ್ ಪುಟಿನ್ ದೆಹಲಿಯಲ್ಲಿ ಹೇಳಿಕೆ ನೀಡಿರೋದು. ಭಾರತದ ರೂಪಾಯಿಯನ್ನ ಸ್ವೀಕಾರ ಮಾಡ್ತೇವೆ ಅಂತ. ಸೊ ರಫ್ತು ಕಾಂಟ್ರಾಕ್ಟ್ಗಳಲ್ಲಿ ಭಾರತೀಯ ಕರೆನ್ಸಿ ಬಳಕೆ ಮಾಡ್ತೇವೆ ಅನ್ನೋದಾಗಿ ಹೇಳಿದ್ದಾರೆ. ದೊಡ್ಡ ಯೋಜನೆಗಳಿಗೆ ರುಬೆಲ್ ಮೂಲಕ ಲೋನ್ ಕೊಡ್ತೇವೆ ಅಂತ. ನೋಡಿ, ಇದೆಲ್ಲ ಬೆಳವಣಿಗೆಗಳು ಇವತ್ತು ಪುಟಿನ್ ಭಾರತಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಆಗ್ತಾ ಇರೋದು. ಅಮೆರಿಕೆಗೆ ಭಾರತ ಮತ್ತು ರಷ್ಯಾ ಸೇರ್ಕೊಂಡು ಸೆಡ್ಡು ಹೊಡಿತಾ ಇರೋದು ಹಾಗಾಗಿದೆ. ರಷ್ಯಾದ ಕರೆನ್ಸಿ ರುಬೆಲ್ ಮೂಲಕ ಲೋನ್ ನೀಡ್ತೇವೆ ಅನ್ನೋದಾಗಿಯೂ ಕೂಡ ಇದೇ ಸಂದರ್ಭದಲ್ಲಿ ಪುಟಿನ್ ಹೇಳಿರೋದು. ದೆಹಲಿಯಲ್ಲಿ ಇವತ್ತು ಭಾರತದ ಪ್ರವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮೋದಿ ಮತ್ತು ಪುಟಿನ್ ಜೊತೆಗೂಡಿ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಸಂದರ್ಭದಲ್ಲಿ ಪುಟಿನ್ ಮಾತನಾಡಿದ್ದಾರೆ. ಅಮೆರಿಕಕ್ಕೆ ಮತ್ತೆ ಶಾಕ್ ನೀಡ್ತಾ ಇದ್ದಾರೆ ರಷ್ಯಾದ ಅಧ್ಯಕ್ಷರಾಗಿರುವಂತಹ ವ್ಲಾದಿಮಿರ್ ಪುಟಿನ್ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳೋಣ. I would like to note with satisfaction that our countries are gradually moving to the use of national currencies in mutual settlements. The share of these national currencies is already 96% in commercial deals. We have established resilient channels of credit, financial and interbanking cooperation. Russian economic operators have broadened the sphere of use of Indian rupees, which we receive from the fulfillment of export contracts. Russian rubles have been used to provide loans for large joint projects. I would like to note with satisfaction that our countries are gradually moving to the use of national currencies in mutual settlements.